ಹೌದು, ಇವತ್ತಿನ ದಿನ ತುಂಬಾ ಬಿಸಿಲು ಇದೆ. ತುಂಬಾ ಬಿಸಿಲು ಇರುವುದ ಕಾರಣದಿಂದ ನನಗೆ ತುಂಬಾ ಬಾಯಾರಿಕೆ ಆಗಿದೆ. ಹೌದು, ಇವತ್ತಿನ ದಿನ ತುಂಬಾ ಬಿಸಿಲು ಇದೆ. ಈ ಬಿಸಿಲಿನಿಂದ ನನಗೂ ಕೂಡ ತುಂಬಾ ಬಾಯಾರಿಕೆ ಆಗುತ್ತಿದೆ. ಏನು ಮಾಡುವುದು? ಹೇಗಾದರೂ ಮಾಡಿ ನೀರು ಕುಡಿಯಲೇಬೇಕು. ಹೌದು, ಹೇಗಾದರೂ ಮಾಡಿ ನೀರು ಕುಡಿಯಬೇಕು. ನನಗೂ ಕೂಡ ತುಂಬಾ ಬಾಯಾರಿಕೆ ಆಗಿದೆ. ಇಲ್ಲಿ ಬಾವಿ ಕೆರೆ ಇದೆ, ನೋಡೋಣವೇ? ಇಲ್ಲ, ನೀರು ಕುಡಿಯದಿದ್ದರೆ ನಾವು ಬದುಕುವುದಿಲ್ಲ. ಹೇಗಾದರೂ ಮಾಡಿ ನೀರು ಕುಡಿಯಲೇಬೇಕು. ಆಗಲಿ, ನಾನು ಈ ಕಡೆ ಕೆರೆ ಬಾವಿ ಇದೆ ಎಂಬುದನ್ನು ಹುಡುಕುತ್ತೇನೆ. ನೀವು ಆ ಕಡೆ ಹುಡುಕಿ. ಆಗಲಿ ಆಗಲಿ. ಇಲ್ಲಿ ಬಾವಿ ಕಾಣುತ್ತದೆ, ಬೇಗ ಬಾ. ಈ ಬಾವಿಯಲ್ಲಿ ನೀರು ಇದೆ. ನಾವು ಹೇಗಾದರೂ ಮಾಡಿ ನೀರು ಕುಡಿಯಬಹುದು. ಆಗಲಿ, ನೀರು ಕುಡಿಯೋಣ. ಆದರೆ ನಾವು ನೀರು ಕುಡಿಯೋದನ್ನು ಯಾರಾದರೂ ನೋಡಿದರೆ ಏನು ಮಾಡುವುದು? ಇಲ್ಲ, ನಾನು ದೂರದಿಂದ ಜನರು ಬರುತ್ತಿದ್ದಾರೆ ಎಂದು ನೋಡುತ್ತೇನೆ. ತಕ್ಷಣವೇ ನೀವು ಈ ಬಾವಿಯಲ್ಲಿರುವ ನೀರನ್ನು ಸೇದಿ ಕುಡಿಯಿರಿ. ಹೌದು, ಆಗಲಿ ಆಗಲಿ. ತದನಂತರ ಬಂದು ನಾನು ನಿಮ್ಮೊಂದಿಗೆ ನೀರು ಕುಡಿಯುತ್ತೇನೆ. ಆಗ ನಮ್ಮ ಬಾಯಾರಿಕೆ ಈಡೇರುತ್ತದೆ. ಆಗಲಿ ಆಗಲಿ. ನೋಡ್ರು ನಿಲ್ಲು ನಿಲ್ಲು, ಏನು ಮಾಡುತ್ತಿದ್ದೀಯಾ? ತಾಯಿ, ನೀರು ಸೇರುತ್ತಿದ್ದೇನೆ ತಾಯಿ. ನೀನು ಈ ಬಾವಿಯಿಂದ ನೀರು ಸೇರುತ್ತಿದ್ಯಾ? ಹೌದು ತಾಯಿ. ಇಲ್ಲ ಇಲ್ಲ, ನೀವು ಈ ಬಾವಿಯನ್ನು ಮುಟ್ಟಕೂಡದು. ನೀವು ಈ ಬಾವಿಯನ್ನು ಮುಟ್ಟಿದರೆ ಅದು ಅಪವಿತ್ರವಾಗುತ್ತದೆ. ಏಕೆ ತಾಯಿ? ಅದೇಕೆ ಅಪವಿತ್ರವಾಗುತ್ತದೆ? ಹೌದು, ನೀವು ಮುಟ್ಟಿದರೆ ಸಾಕು, ಬಾವಿಯು ಅಪವಿತ್ರವಾಗುತ್ತದೆ. ನೀವು ಮುಟ್ಟಕೂಡದು. ನಾವು ಮುಟ್ಟಿದರೆ ಅದು ಹೇಗೆ ಅಪವಿತ್ರವಾಗುತ್ತದೆ ತಾಯಿ? ನಾವು ಬ್ರಾಹ್ಮಣರು, ನೀವು ಶೂದ್ರರು. ಬ್ರಹ್ಮಾಂಡದ ಸೃಷ್ಟಿಕರ್ತನಾದಂತ ಬ್ರಹ್ಮನ ಶಿರದಿಂದ ಜನಿಸಿದವರು ನಾವು. ನೀವು ಅದೇ ಬ್ರಹ್ಮನ ಪಾದದಿಂದ ಜನಿಸಿದವರು. ಆದ್ದರಿಂದ ನೀರು ಕುಡಿಯಕೂಡದು. ತಾಯಿ, ತುಂಬಾ ಬಾಯಾರಿಕೆ ಆಗುತ್ತಿದೆ ತಾಯಿ. ಹೇಗಾದರೂ ಮಾಡಿ ನೀರು ಕುಡಿ ತಾಯಿ, ಕುಡಿದುಕೊಂಡು ಹೋಗುತ್ತೇವೆ. ನೀವು ಸತ್ತರೂ ಪರವಾಗಿಲ್ಲ, ನಿಮಗೆ ಬಾವಿಯ ನೀರನ್ನು ಕೊಡುವುದಿಲ್ಲ. ಹೋಗಿ ಇಲ್ಲಿಂದ. ತಾಯಿ, ಬೊಗಸೆಯಲ್ಲಾದ್ರೂ ಹಾಕು ತಾಯಿ. ನಾನು ನಿಮಗೆ ಬೊಗಸೆಯಲ್ಲಿ ನೀರು ಹಾಕಲೇ? ಇಲ್ಲ, ನಿಮಗೆ ನೀರು ಹಾಕಿದರೆ ನಾನು ಪಾಪಿಷ್ಠೆ ಆಗುತ್ತೇನೆ. ಹಾಕುವುದಿಲ್ಲ. ಹೋಗಿ ಹೋಗಿ ಇಲ್ಲಿಂದ. ಇಲ್ಲ, ಹೋಗುವುದಿಲ್ಲ. ಬೊಗಸೆಯಲ್ಲಾದರೂ ನೀರು ಕುಡಿದುಕೊಂಡು ಹೋಗುತ್ತೇವೆ. ನೀವು ಹೀಗೆ ಹೇಳಿದರೆ ಕೇಳುವುದಿಲ್ಲ. ನಾನು ನಮ್ಮ ಜನರನ್ನು ಕರೆಸುತ್ತೇನೆ, ನಿಮಗೆ ತಕ್ಕ ಪಾಠ ಕಲಿಸುತ್ತೇನೆ. ಆಗಲಿ ತಾಯಿ, ನಾವು ನಮ್ಮ ಜನರನ್ನು ಕರೆಸುತ್ತೇವೆ. ಹೋಗಿ ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ. ಅಗೋ, ಅಲ್ಲಿ ನೋಡಿ, ಬಸವಣ್ಣನವರೇ ಬರುತ್ತಿದ್ದಾರೆ. ಆಗಲಿ, ಅಣ್ಣ ಬಸವಣ್ಣನವರು ಬಂದು ನಮಗೆ ನ್ಯಾಯ ಒದಗಿಸಿಕೊಡಲಿ. ಬಸವಣ್ಣನವರಿಗೆ 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 ಯಾಕೆ ತಾಯಿ, ಏನು ನಡೆಯುತ್ತಿದೆ ಇಲ್ಲಿ? ಅಣ್ಣ ಬಸವಣ್ಣ, ನಮಗೆ ನೀವೇ ನ್ಯಾಯ ಒದಗಿಸಿಕೊಡಬೇಕು. ಯಾಕೆ, ಏನಾಯ್ತು? ಅಣ್ಣ ಬಸವಣ್ಣ, ನಮಗೆ ತುಂಬಾ ಬಾಯಾರಿಕೆ ಆಗಿತ್ತು. ನಾವು ಈ ಬಾವಿಯಿಂದ ನೀರನ್ನು ಸೇದಿ ಕುಡಿಯುತ್ತಿದ್ದೆವು. ಆಗ ಈ ಶರಣರು ಬಂದು ನಮಗೆ ಕುಡಿಯಲು ನೀರನ್ನು ಕೊಡುತ್ತಿಲ್ಲ.
ನಮಗೆ ಹೇಗಾದರೂ ಮಾಡಿ ನೀವೇ ನ್ಯಾಯ ಒದಗಿಸಿಕೊಡಬೇಕು ತಂದೆ. ಇದು ಬ್ರಾಹ್ಮಣರ ಬಾವಿ. ಈ ಬಾವಿಯನ್ನು ಮುಟ್ಟಿ ಅಶುದ್ಧ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ನೀರು ಕೊಡುತ್ತಿಲ್ಲ. ನಾವೆಲ್ಲರೂ ಉಸಿರಾಡುವುದು ಒಂದೇ ಗಾಳಿ, ಕುಡಿಯುವುದು ಒಂದೇ ನೀರು. ಆ ಸೂರ್ಯಚಂದ್ರರು ಎಲ್ಲರಿಗೂ ಒಂದೇ ರೀತಿಯ ಬೆಳಕು ಮತ್ತು ಕತ್ತಲನ್ನು ನೀಡುತ್ತಾರೆ. ಭೂ ತಾಯಿಯು ಎಲ್ಲರಿಗೂ ಒಂದೇ ರೀತಿಯ ಬೆಳೆಯನ್ನು ಬೆಳೆದುಕೊಡುತ್ತಾರೆ. ಹೀಗಿರುವಾಗ ನಮ್ಮಲ್ಲಿ ಏಕೆ ಭೇದ ಭಾವ? ನಾವೆಲ್ಲರೂ ಒಂದೇ ಸಮಾಜದವರು. ಸಮಾಜಕ್ಕಾಗಿ ದುಡಿದು ಸಮಾಜವನ್ನ ಕಟ್ಟೋಣ. ಅಣ್ಣ ಬಸವಣ್ಣ, ನಾವೆಲ್ಲರೂ ಸೇರಿ ಒಂದು ಮಂಟಪವನ್ನು ಕಟ್ಟೋಣವೇ? ಅದಕ್ಕೆ ನಿಮ್ಮ ಅನುಮತಿ ಬೇಕು. ಆಯ್ತು, ಈ ದಿನ ನಿಮ್ಮೆಲ್ಲರ ಇಚ್ಛೆಯಂತೆ ಒಂದು ಮಂಟಪವನ್ನು ಕಟ್ಟೋಣ. ಆಗಲಿ ಆಗಲಿ, ನೀವು ಹೇಳಿದಂತೆ ಆಗಲಿ. ಅಣ್ಣ ಬಸವಣ್ಣ, ಮಂಟಪವನ್ನೇನೋ ಕಟ್ಟಿದೆವು. ಈ ಮಂಟಪಕ್ಕೆ ಏನೇನು ಹೆಸರಿಡೋಣ? ಎಲ್ಲ ಶರಣೆಯರು ಬಂದು ಈ ಮಂಟಪದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು. ಆದ್ದರಿಂದ ಈ ಮಂಟಪಕ್ಕೆ ಅನುಭವ ಮಂಟಪವೆಂದು ಹೆಸರಿಡೋಣ. ಅಣ್ಣ ಬಸವಣ್ಣ, ಈ ಮಂಟಪದ ಅಧ್ಯಕ್ಷರು ನೀವೇ ಆಗಬೇಕು. ಇಲ್ಲ ಇಲ್ಲ, ನಾನು ನಿಮಿತ್ತ ಮಾತ್ರ. ಇದು ನನ್ನಿಂದ ಸಾಧ್ಯವಿಲ್ಲ. ತಾವೇ ಆಗಬೇಕು, ತಾವೇ ಆಗಬೇಕು. ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಅಗೋ, ಅಲ್ಲಿ ನೋಡಿ, ಅಲ್ಲಿ ನಮ್ಮ ಪ್ರಭುವರು ಆಗಮಿಸುತ್ತಿದ್ದಾರೆ. ಮಹಾನ್ ಚೇತನ ಶಕ್ತಿಯಾದ ಅಲ್ಲಮ ಪ್ರಭುವರಿಗೆ, ಅಲ್ಲಮ ಪ್ರಭುವರಿಗೆ, ಅಲ್ಲಮ ಪ್ರಭುವರಿಗೆ. ಏನು ಏನು ನಡೆಯುತ್ತಿದೆ ಇಲ್ಲಿ? ತಂದೆ, ಎಲ್ಲ ಶರಣೆಯರು ಕೂಡಿ ಒಂದು ಅನುಭವ ಮಂಟಪವನ್ನು ಕಟ್ಟಿದೆ. ಈ ಮಂಟಪದ ಅಧ್ಯಕ್ಷರು ತಾವೇ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲ ಇಲ್ಲ, ನನ್ನಿಂದ ಆಗಲು. ತಂದೆ, ತಮ್ಮ ಜ್ಞಾನ ಶಕ್ತಿಯಿಂದ ಎಲ್ಲ ಸಮಾಜದ ಜನರನ್ನು ಸುಧಾರಿಸುವ ಶಕ್ತಿ ತಮ್ಮಲ್ಲಿದೆ. ತಮ್ಮ ಜ್ಞಾನದಿಂದ ಸಮಾಜದಲ್ಲಿರುವ ಜನರನ್ನು ಒಂದುಗೂಡಿಸುವ ಶಕ್ತಿ ತಮ್ಮಲ್ಲಿದೆ. ಹೀಗಿರುವಾಗ ಈ ಮಂಟಪದ ಅಧ್ಯಕ್ಷರು ತಾವೇ ಆಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಗಲಿ, ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಈ ಅನುಭವ ಮಂಟಪದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. ಅನುಭವ ಮಂಟಪದ ಮೊದಲನೇ ಹೆಜ್ಜೆ ಶ್ರದ್ಧೆ. ಅನುಭವ ಮಂಟಪದ ಎರಡನೇ ಮೆಟ್ಟಿಲು ಭಕ್ತಿ. ಅನುಭವ ಮಂಟಪದ ಮೂರನೇ ಮೆಟ್ಟಿಲು ಜ್ಞಾನ. ಅನುಭವ ಮಂಟಪದ ನಾಲ್ಕನೇ ಮೆಟ್ಟಿಲು ವೈರಾಗ್ಯ. ಅನುಭವ ಮಂಟಪದ ಐದನೇ ಮೆಟ್ಟಿಲು ಶೀಲ. ಅನುಭವ ಮಂಟಪದ ಆರನೇ ಮೆಟ್ಟಿಲು ಸತ್ಯ.
ಅನುಭವ ಮಂಟಪದ 7ನೇ ಮೆಟ್ಟಿಲು ಶಾಂತಿ. ಅನುಭವ ಮಂಟಪದ 8ನೇ ಮೆಟ್ಟಿಲು ಸಮ್ಮತಿ. ಅನುಭವ ಮಂಟಪ 9ನೇ ಮೆಟ್ಟಿಲು ಅನುಭವ. ಅಲ್ಲಮ ಪ್ರಭುವರಿಗೆ, ಅಲ್ಲಮ ಪ್ರಭುವರಿಗೆ, ಅಲ್ಲಮ ಪ್ರಭುವರಿಗೆ. ಶರಣ ಬಂಧುಗಳೇ, ಅನುಭವ ಮಂಟಪವೆಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನ ಈ ದಿನ ನಾವು ಕಟ್ಟಿದೆವು. ಈ ಜಂಬೂ ದ್ವೀಪದ ಶಿರೋಭಾಗದಿಂದ ಹಿಡಿದು ಪಾದದವರೆಗಿನ ಭೂಮಂಡಲದ ಎಲ್ಲೆಡೆಯಿಂದ ಅನೇಕ ಜಾತಿ, ಧರ್ಮ, ಮತ, ಕಾಯಕಗಳ ಜನರು ಇಲ್ಲಿ ಆಸೀನರಾಗಿರುವರು. ಗುರುತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎಂಬ ನಮ್ಮ ಮಂಟಪದ ಘೋಷಣೆಯನ್ನು ಕೃತಿಗೊಳಿಸಿದ ಮಹಾನುಭಾವ, ಮಹಾನ್ ಚೇತನ ಅಲ್ಲಮ ಪ್ರಭುಗಳು ಇಲ್ಲಿ ನಮ್ಮೆಲ್ಲರ ಸತೇಕದ ಶಕ್ತಿಯಾಗಿದ್ದಾರೆ. ಬಸವಣ್ಣ, ನಿನ್ನ ಸಂಕಲ್ಪ ಸಾಧನೆಗಳ ಪ್ರತಿಫಲವಾಗಿ ಅಲ್ಲವೇ ನಾವು ಈ ಸಾಧನದಲ್ಲಿರುವುದು? ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತನ ಶಕ್ತಿ ಎಂಬುದನ್ನು ಮರೆಯಲಾಗಿದೆ. ಇಲ್ಲ ಇಲ್ಲ, ನಾನು ಬರೀ ನಿಮಿತ್ತ ಮಾತ್ರ. ತಂದೆ, ಹೇಳು ಅಪ್ಪಣ್ಣ. ಅಲ್ಲಿ ಮಹಾದೇವಿ ಅಕ್ಕನವರು ಬರುತ್ತಿದ್ದಾರೆ. ಗಂಗಾಂಬಿಕೆ, ನೀಲಾಂಬಿಕೆ, ಚನ್ನ ಬಸವಣ್ಣ, ಆ ತಾಯಿಯನ್ನು ಸ್ವಾಗತಿಸು. ನಮ್ಮ ಮಂಟಪದ ಮಾಣಿಕ್ಯ ಮಹಾಗುರು ಹೆತ್ತ ತಂದೆ ಸಂಗನ ಬಸವಣ್ಣನ ಶ್ರೀ ಪಾದುಕೆಗಳಿಗೆ ನಮೋ ನಮ ಎಂಬೆ. ದೇಹ ಮನಗಳ ಭ್ರಾಂತಿ ಹಿಡಿದು ಶಿವಭಾವ ಅಳವಟ್ಟ ದಿಗಂಬರ ದಿವ್ಯಾಂಬೆ ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ನಿಲ್ಲಿಸಿ, ಈ ಭೂತಾಟಿಗೆ ನಾಟಕ ಸಾಕು. ಯಾರಮ್ಮ ನೀನು? ಅದನ್ನೇ ಅರಿಯುವ ಪ್ರಯತ್ನದಲ್ಲಿದ್ದೇನೆ ತಂದೆ. ತುಂಬು ಯೌವನೇ ಆದ ನೀನು ಇಲ್ಲಿಗೆ ಬರಲು ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ಶರಣರ ಸತ್ಸಂಗ ನಿನಗೆ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚೆನ್ನಮಲ್ಲಿಕಾರ್ಜುನ ಎನ್ನ ಗಂಡ. ಮಾತಿನಲ್ಲೇನೋ ವೈರಾಗ್ಯ ತೋರಿಸುತ್ತಿರುವೆ. ಆಹಾ, ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರನಾಗಿದ್ದರು ಗೌಣೇಂದ್ರಿಯಗಳನ್ನು ಕೂಳನಿಂದ ಮರೆ ಮಾಡುವ ಕಾರಣವೇನಿತ್ತು? ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿತಿದೆ. ಆದ್ದರಿಂದಲೇ ಈ ಸೀರೆ ಎಂಬ ಸಿಪ್ಪೆ ಕಳಚಲು ಸಾಧ್ಯವಾಯಿತು. ಈ ಹಾರಿಕೆಯ ಉತ್ತರ ಬೇಡ. ವೈರಾಗ್ಯ ಭಾವ ಆವಟ್ಟಿದ್ದರೆ ಕೂಳಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡಲು ಕಾರಣವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ನನಗಾಗಿ? ಹೌದು, ನಿರ್ವಿಕಾರವಾದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿದೆ. ಭಲೇ ಮಗಳೇ, ಎಂತ ವೈರಾಗ್ಯ ಇದು? ಎಂತ ವೈರಾಗ್ಯ ಇದು? ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿ ಕೀಡಗಳಿಂದ ರಕ್ಷಣೆ, ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ. ಅದನ್ನೇ ಕಳಚಿ ಬಿಟ್ಟರೆ? ಸೀರೆ ಎಂಬ ಸಿಪ್ಪೆ ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕೆಡಲು ಆಸ್ಪದವಿತ್ತು. ನಾನಾದರೂ ಆ ಶಿವನಿಗೆ ಅರ್ಪಿಸಿ ಬಿಟ್ಟಿರುವೆ. ಇನ್ನು ಈ ಪ್ರಸಾದಕಾಯ ಕೆಡಲು ಸಾಧ್ಯವಿಲ್ಲ. ಆಹಾ, ಎಂತ ಉತ್ತರವಿದು! ಕಾಮ ಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನವಾದ ದೇಹವನ್ನು ಕೊಡಲು ಸಾಧ್ಯವೇ? ದೇಹದಲ್ಲಿದ್ದು ದೇಹದ ಗುಣವಳಿದುಕೊಂಡರೆ ಮಾತ್ರ
ದೇವರೊಡನೆ ಭಾವ ಸಮರಸ ಸಾಧ್ಯ. ನಾನು ಅವನಲ್ಲಿ ಒಂದಾಗಿರುವೆ. ಹ ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ. ನಾನು ಸತ್ಯ ಎಂದು ಹೆಣ ಹೇಳದು. ಹೆಪ್ಪಿಟ್ಟ ಹಾಲು ಸಿಹಿಯಾಗದು. ಆತ್ಮಾನುಭೂತಿ ಹೊಂದಿದವನು ಶಬ್ದಮಗ್ನನಾಗಿರುವನು. ಮಾತು ಅಜ್ಞಾನಿಯ ಲಕ್ಷಣ. ನಿದ್ರೆ ಅರ್ಧ ಸಾವು. ಸತ್ತಂತೆ ಕನಸು ಕಂಡ ಮನುಷ್ಯನು ಎಚ್ಚರವಾದ ಬಳಿಕ ನಾನು ಸತ್ತೇ ಎಂದು ಹೇಳುವುದಿಲ್ಲವೇ? ಹೆಪ್ಪಿಟ್ಟ ಹಾಲು ಮೊಸರಾದಾಗ ಹುಳಿಯಾದಂತೆ, ತುಪ್ಪವಾದಾಗ ಸಿಹಿಯಾಗದೆ. ನೀನು ಮಾತಿನಲ್ಲಿ ಜಾಣೆ. ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನ ತಾಳದೆ. ಹೌದು, ಕೊಡ ತುಂಬುವಾಗ ಸದ್ದು ಮಾಡಿ, ತುಂಬಿದಾಗ ಮೌನ ತಾಳಿ. ಆದರೇನಂತೆ, ಅದರಲ್ಲಿರುವ ನೀರನ್ನು ಮತ್ತೆ ಸುರಿದಾಗ ಸದ್ದು ಮಾಡದೆ. ನಿಜ ನಿಜ. ಹಾಗೆಯೇ ಸಿದ್ಧಿ ಪುರುಷರು ಕೂಡ ಮೌನವಾಗಿದ್ದರು ತಮ್ಮಲ್ಲಿರುವ ದಿವ್ಯಾನುಭವಗಳನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವರು. ನನ್ನದು ಕೂಡ ಅದೇ ಸ್ಥಿತಿ ಎಂದು ವಿನಯದಿಂದ ಹೇಳುವೆ. ಭಲೆ ಭಲೆ, ವೀರ ವೈರಾಗ್ಯನಿದೆಯೇ. ನಿಲ್ಲು ನಿಲ್ಲು, ಶರಣ ಜನರ ಕಣ್ಮಣಿಯೇ. ನೋಡಲಿಕ್ಕೆ ಸ್ತ್ರೀ ರೂಪ, ಅಂತರಂಗ ಅಲ್ಲ ಶಿವರೂಪ. ಜಗನ್ಮಾತೆ ಜಗದಕ್ಕ ನೀನು. ಹೆತ್ತ ತಾಯಿ ಮಹಾದೇವಿ ಅಕ್ಕನ ಪಾದಕ್ಕೆ ನಮೋ ನಮಃ ಎಂಬೆ. ಶರಣು ಶರಣಾರ್ಥಿ. ಅವಳ ನಿನ್ನನ್ನು ಇಷ್ಟು ಪರೀಕ್ಷಿಸಿದನೆಂದು ನೊಂದುಕೊಳ್ಳಬೇಡ. ನಿನ್ನ ನಿಜ ಸ್ವರೂಪ ತಿಳಿಯಲೆಂದು ಈ ನಾಟಕ. ಚಂದನವನ್ನು ಕಡಿದು ಕಿತ್ತೊಡೆ ಎನ್ನ ಕಂಪು ಬಿಡುವುದೇ. ಎನ್ನ ಹಿತಕ್ಕೆಂದು ಈ ಪರೀಕ್ಷೆ ಅರಿತುಕೊಂಡೆನು ತಂದೆ. ದೇವನೊಲುಮೆಯ ಸಾಧನೆಗೆ ಸ್ತ್ರೀ ತತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ತಾಯಿ ಜಗನ್ಮಾತೆಗೆ ಶರಣು ಶರಣು ಎಂಬೆ. ಶರಣು ಶರಣಾರ್ಥಿ. ತಾಯಿ, ಈ ಮಂಟಪದಲ್ಲಿ ತಮಗೂ ವಾಸನವಿದೆ. ತಾವೂ ಆಸೀನರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಹಾದೇವಿ ಅಕ್ಕನವ್ರಿಗೆ, ಮಹಾದೇವಿ ಅಕ್ಕನವ್ರಿಗೆ, ಮಹಾದೇವಿ ಅಕ್ಕನವ್ರಿಗೆ. ಈ ಅನುಭವ ಮಂಟಪದಲ್ಲಿ ಹಲವು ಶರಣರು ಶರಣೆಯರು ಇರುವರು. ಅವರೆಲ್ಲ ನಿಮ್ಮ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಶರಣು ಶರಣಾರ್ಥಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ಸೋರಣಕ್ಕೆ ತಂದ ತಳಿರು ಮೇಯಿತು. ಕೊಂದರೆಂಬುದನ್ನರಿಯದೆ ಬೆಂದ ಒಡಲ ಹೊರೆಯುತ್ತಿತು. ಅದೊಂದೇ ಹುಟ್ಟಿತು, ಅದೊಂದೇ ಹೊಂದಿತು. ಕೊಂದವರುಳಿವರೇ ಕೂಡಲ ಸಂಗಮ ದೇವ. ಭಲೆ ಭಲೆ,